ಸರ್, ದಾವಣಗೆರೆಯ ಜನ ಅಫ್ಸರ್ ಕೊಳ್ಳಿಪೇಟೆ ಅವ್ರನ್ನೇ ಮತ ಏನಕ್ಕೆ ಹಾಕ್ಬೇಕು? ಯಾಕಂದ್ರೆ ಜನರಲ್ಲಿ ಒಂದು ಪ್ರಶ್ನೆ ಮೂಡ್ತಿದೆ. ಅಫ್ಸರ್ ಕೊಳ್ಳಿಪೇಟೆ ಇಲ್ಲಿರೋರಲ್ಲ, ದಾವಣಗೆರೆಗೆ ಸಂಬಂಧಪಟ್ಟದಲ್ಲ. ಸೊ ಏನಕ್ಕೆ ಸರ್ ಅವ್ರು ಮತ ಹಾಕ್ಬೇಕು? ಈಗ ರಾಹುಲ್ ಗಾಂಧಿ ಅವರು ಕೂಡ ವೈನಾಡಲ್ಲಿ ನಿಂತಾರೆ. ಅವರು ಅಮೇಥಿಯಿಂದ ಬಂದು ಎರಡು ಕಡೆ ನಿಂತಾರೆ, ಅಮೇಥಿ ಮತ್ತು ವೈನಾಡಲ್ಲಿ. ಅದು ಕೂಡ ಮುಸ್ಲಿಂ ಬಾಹುಳ್ಯ ಅಂತ ಕ್ಷೇತ್ರ. ಅಲ್ಲಿ ಮುಸಲ್ಮಾನರು ನಿಂತಹ ಕ್ಷೇತ್ರದಲ್ಲಿ ರಾಹುಲ್ ಗಾಂಧಿ ಅವರು ನಿಂತಾರೆ ಮತ್ತು ಎರಡು ಕಡೆ ಕೂಡ ಗೆಲ್ತಾರೆ. ಗೆದ್ದಂಥ ಸ್ಥಾನದಲ್ಲಿ ಒಂದು ಕಡೆ ಅವ್ರು ರಿಸೈನ್ ಮಾಡಿ ಅವರ ಸಹೋದರಿಗೆ, ಅಲ್ಲೂ ಕೂಡ ಮುಸಲ್ಮಾನರಿಗೆ ಕೊಡೋದಿಲ್ಲ, ಅವರ ಸಹೋದರನ ಕರೆಸ್ಬಿಟ್ಟು ಅವರನ್ನು ನಿಲ್ಲಿಸಿ ಅಲ್ಲಿ ಕೂಡ ಅವ್ರು ಗೆಲ್ತಾರೆ. ಆ ಥರ ಇರಬೇಕಾದ್ರೆ ಅಫ್ಸರ್ ಕೊಳ್ಳಿಪೇಟೆ ಹೊರಗಡೆ ಅನ್ನೋಂಥ ಮಾತಿದೆಯಲ್ಲ, ಅದು ಬರ್ತಿರೋಂಥದ್ದು ಕೇವಲ ಮಾಧ್ಯಮಗಳಲ್ಲಿ ಮಾತ್ರ. ಏನು ದಾವಣಗೆರೆ ಜನತೆ ಹೇಳ್ತಿಲ್ಲ. ಅದು ನೀವು ಕೇಳಿದಕ್ಕೆ ನಾನು ಹೇಳ್ತಿದ್ದೆ ಅಂತಂದರೆ, ಈಗ ರಾಹುಲ್ ಗಾಂಧಿ ಅವರು ದಿನೇಶ್ ಕನ್ಯಾಡಿ ಅಂತೇಳಿ ಧರ್ಮಸ್ಥಳದ ಒಂದು ಯುವಕನ ಹತ್ಯೆ ಆಗ್ತಾರೆ. ಅಲ್ಲಿಗೆ ಅಫ್ಸರ್ ಕೊಳ್ಳಿಪೇಟೆ ಅವರು ಪಾದಯಾತ್ರೆ ಮಾಡ್ತಾರೆ. ಎಲ್ಲಿ ಕನ್ಯಾಡಿಯಿಂದ ಮಂಗಳೂರಿಗೆ ಪಾದಯಾತ್ರೆ ಮಾಡ್ತಾರೆ. ನಂತರದಲ್ಲಿ ಮಡಿಕೇರಿ ದಿಡ್ಡಿಹಳ್ಳಿ ಏನಾಗುತ್ತೆ, ಆದಿವಾಸಿಗಳನ್ನ ಒಕ್ಕಲೆಬ್ಬಿಸ್ತಾರೆ. ಆದಿವಾಸಿಗಳನ್ನ ಒಕ್ಕಲನ್ನ ಎಬ್ಬಿಸಿದ ಸಂದರ್ಭದಲ್ಲಿ ಅಫ್ಸರ್ ಕೊಳ್ಳಿಪೇಟೆ ಅವರು ಅಲ್ಲಿಗೂ ಕೂಡ ಬರ್ತಾರೆ. ಮತ್ತು ಇನ್ನೊಂದು ಸಂದರ್ಭದಲ್ಲಿ ಇಲ್ಲಿ ಬಾಬಾಬುಡಂಗಿರಿಯಲ್ಲಿ ಅಲ್ಲಿ ಕೂಡ ಸಮಸ್ಯೆ ಆಗುತ್ತೆ. ಅಫ್ಸರ್ ಕೊಳ್ಳಿಪೇಟೆ ಅಲ್ಲಿಗೆ ಬರ್ತಾರೆ. ಆ ಸಂದರ್ಭದಲ್ಲಿ ಅಫ್ಸರ್ ಕೊಳ್ಳಿಪೇಟೆ ಅವರು ಗೌರಿ ಲಂಕೇಶ್ ಅವ್ರ ಜೊತೆ ಅರೆಸ್ಟ್ ಕೂಡ ಆಗ್ತಾರೆ. ಅದ್ರ ಜೊತೆಯಲ್ಲಿ ಅಫ್ಸರ್ ಕೊಳ್ಳಿಪೇಟೆ ಬೆಂಗಳೂರಲ್ಲಿ ಕೋಗಿಲೆ ಮನೆಯಲ್ಲಿ ಏನು ಒಕ್ಕಲೆಬ್ಬಿಸಿದ ಸಂದರ್ಭದಲ್ಲಿ ಅಲ್ಲಿಗೂ ಕೂಡ ಅಫ್ಸರ್ ಕೊಳ್ಳಿಪೇಟೆ ಹೋಗ್ತಾರೆ. ಸೊ ಇಲ್ಲಿ ಪ್ರಶ್ನೆ ಇರುವಂಥದ್ದು ಮಾಧ್ಯಮಗಳಲ್ಲಿ ಮಾತ್ರ ಅಫ್ಸರ್ ಕೊಳ್ಳಿಪೇಟೆ ಹೊರಗಡೆ ಅಂತೇಳಿ. ಆದರೆ ನಾವೀಗ ದಾವಣಗೆರೆ ನಮ್ಮ ಸ್ನೇಹಿತರು ಸಂಪರ್ಕದಲ್ಲಿ ಅವ್ರ ಹತ್ರ ಮಾತಾಡಿದಾಗ ಎಲ್ಲೂ ಕೂಡ ದಾವಣಗೆರೆ ಜನತೆ ಅಫ್ಸರ್ ಕೊಳ್ಳಿಪೇಟೆ ಹೊರಗಡೆ ಅಂತ ಹೇಳ್ತಿಲ್ಲ. ಮತ್ತು ದಾವಣಗೆರೆ ಜನತೆ ಹೇಳ್ತಿಲ್ಲ, ಇದು ಒಂದು ಒಳ್ಳೆ ಅವಕಾಶ, ಒಬ್ಬ ವಿದ್ಯಾವಂತರನ್ನ ಪಾರ್ಲಿಮೆಂಟ್ ಕಳಿಸೋದಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಅದಕ್ಕೆ ಅಫ್ಸರ್ ಕೊಳ್ಳಿಪೇಟೆ ಒಬ್ಬ ವ್ಯಕ್ತಿಯಾಗಿ ನಿಮ್ಮ ಜೊತೆ ಬರ್ತಿದ್ದಾರೆ, ಒಂದು ವ್ಯಕ್ತಿಯಾಗಿ ಶಕ್ತಿಯಾಗಿ ಈ ಸಲ ದಾವಣಗೆರೆ ಜನತೆಗೆ ಧ್ವನಿಯಾಗಿ ಅಫ್ಸರ್ ಕೊಳ್ಳಿಪೇಟೆ ಪಾರ್ಲಿಮೆಂಟ್ಗೆ ಹೋಗುವಂಥ ಕೆಲಸವನ್ನು ಖಂಡಿತ ಮಾಡ್ತಾರೆ. ಈ ಪ್ರಶ್ನೆ ಇರೋದು ಮಾಧ್ಯಮಗಳಲ್ಲಿ ಮಾತ್ರ, ಇದು ಜನರಲ್ಲಿ ಮಾಧ್ಯಮಗಳಲ್ಲಿ ಮತ್ತೆ ಏನು ಬೇರೆ ಪಕ್ಷಗಳಿದೆ ಅವರಲ್ಲಿ ಮಾತ್ರ ಈ ಪ್ರಶ್ನೆ. ಸರ್, ಒಂದು ವೇಳೆ ಅಫ್ಸರ್ ಕೊಳ್ಳಿಪೇಟೆ ಗೆದ್ರೆ ಅವರು ಏನು ಅವರ ಪ್ರಣಾಳಿಕೆಯಲ್ಲಿ ಏನು ಹೇಳ್ತಿದಾರಲ್ಲ ಅದನ್ನು ಪೂರ್ವಹಿಸ್ತಾರೆ ಅಂತ ಏನು ಗ್ಯಾರಂಟಿ? ಇದು ಒಳ್ಳೆ ಪ್ರಶ್ನೆ. ಏನು ಗ್ಯಾರಂಟಿ ನೋಡಿ, ಒಬ್ಬ ಸೈದ್ಧಾಂತಿಕ ಬದ್ಧತೆಯಲ್ಲಿ ಹೋರಾಟದ ಹಿನ್ನೆಲೆ ಬಂದಂಥ ವ್ಯಕ್ತಿ, ಆತ ಹೇಳುವಂಥ ಮಾತು ನುಡಿದಂತೆ ನಡೆಯುವಂಥ ವ್ಯಕ್ತಿ ಆಗಿರ್ತಾನೆ. ಯಾಕಂದರೆ ಕೂಡ ಈ ಸಿದ್ಧಾಂತ ವೈಯಕ್ತಿಕ ಏನು ಹೋರಾಟಗಳಿದೆಯಲ್ಲ, ಆ ಹೋರಾಟದಿಂದ ಬಂದಂಥವರೆಲ್ಲ ಅವ್ರು ಹೇಳಿದಂಥ ಮಾತನ್ನು 100% ನಡೆಸ್ತಾರೆ. ಯಾಕಂದರೆ ಅಫ್ಸರ್ ಕೊಳ್ಳಿಪೇಟೆ ತುಂಬ ಒಂದು 7-8 ವರ್ಷಗಳಿಂದ ನಾವು ಗಮನಿಸ್ತೀವಿ, ರಾಜ್ಯದ ಮೂಲೆ ಎಲ್ಲೇ ಸಮಸ್ಯೆಗಳಾದರೂ ಕೂಡ ಅಲ್ಲಿ ಅಫ್ಸರ್ ಕೊಳ್ಳಿಪೇಟೆ ಧ್ವನಿ ಆಗ್ತಿದೆ. ಅದು ಇಂಥ ಸಮುದಾಯ ಅಂತ ನೋಡ್ತಿಲ್ಲ, ಈ ನೆಲಮೂಲದ ಶ್ರಮಿಕ ವರ್ಗದ ಯಾರಿದ್ದಾರೆ ಅವ್ರು ಎಲ್ಲಿ ಸಮಸ್ಯೆ ಆದರೂ ಕೂಡ ಅಫ್ಸರ್ ಕೊಳ್ಳಿಪೇಟೆ ಬಂದು ನಿಂತ್ಕೊಂಡು ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಸೊ ಅಂಥ ವ್ಯಕ್ತಿ ಇವತ್ತು ಪಾರ್ಲಿಮೆಂಟ್ಗೆ ಹೋದಾಗ ಯಾಕೆ ಅಂಥ ಜನಕ್ಕೆ ಧ್ವನಿ ಆಗೋದಿಲ್ಲ ಅನ್ನೋದು ನಮ್ಮದು ಪ್ರಶ್ನೆ ಮೇಲೆ ಬರ್ತದೆ. ಯಾಕಂದರೆ ಅವರು 100% ಇದುವರೆಗೂ ಅವ್ರ ಹೋರಾಟಗಳಿದೆ ಸಂಪೂರ್ಣವಾಗಿ ಈ ನೆಲಮೂಲದ ಜನರ ಪರವಾಗಿತ್ತು. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಪಾರ್ಲಿಮೆಂಟ್ನಲ್ಲಿ ಕೂಡ ಅವರು ಈ ನೆಲದ ಶ್ರಮಿಕ ವರ್ಗದ ಜನರ ಪರವಾಗಿ ಧ್ವನಿಯನ್ನು ಮಾಡ್ತಾರೆ. ಸರ್, ದಾವಣಗೆರೆಯ ಜನತೆಗೆ ನಿಮ್ಮ ಅಪಿನಿಯನ್ ಸರ್? ದಾವಣಗೆರೆ ಜನತೆಯಲ್ಲಿ ನಾವು ಕೇಳ್ಕೊಳ್ಳೋದು ಅಂತ ಹೇಳಿದರೆ, ಭೀಮ್ ಆರ್ಮಿ ಕರ್ನಾಟಕ ಎಕ್ಸ್ಟೆನ್ಷನ್ ಸಂಘಟನೆ ರಾಜ್ಯ ಉಪಾಧ್ಯಕ್ಷ ನಾವು ಕೇಳ್ಕೊಳ್ಳೋದೇನು ಅಂತ ಹೇಳಿದರೆ, ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ SDPIನ ಸ್ಪರ್ಧಿಯಾಗಿ ಅಫ್ಸರ್ ಕೊಳ್ಳಿಪೇಟೆ ಅವರು ಸ್ಪರ್ಧಿಸಿದ್ದಾರೆ. ಇವರ ಕ್ರಮ ಸಂಖ್ಯೆ 4ರಲ್ಲಿ ಪ್ರೆಷರ್ ಕುಕ್ಕರ್ ಚಿಹ್ನೆಗೆ ತಾವೆಲ್ಲರೂ ಮತ ಹಾಕುವ ಮೂಲಕ ಒಬ್ಬ ವಿದ್ಯಾವಂತನನ್ನು ಈ ಸಲ ವಿಧಾನಸಭೆಗೆ ಕಳಿಸೋದ್ರ ಮೂಲಕ ತಾವು ಕೂಡ ಜಾಗರೂಕ ಸಮಾಜದ ಪಾಲುಗಾರರಾಗಿದೆ ಎಂಬುದನ್ನು ಸೂಚಿಸೋದ್ರ ಮೂಲಕ ಅಫ್ಸರ್ ಕೊಳ್ಳಿಪೇಟೆ ಅವರನ್ನು ಬೆಂಬಲಿಸಬೇಕಂತೇಳಿ ಈ ಮೂಲಕ ನಾನು ದಾವಣಗೆರೆ ಜನತೆ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.